ನನ್ನ ಹೆಸರು ಶ್ರೀಕಾಂತ್ ವನ್ನೂರ್ ಅಂತೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಮುಂದೆ ನಾನು ಇನ್ನು ನಿವೃತ್ತಿ ಆಗಲಿದ್ದೀನಿ. ಇನ್ನು ಒಂದೇ 1 ವರ್ಷ ನನ್ನ ಸೇವೆ ಇದೆ. ಅದರ ನಂತರ ನಾನು ಸೇವೆಯಿಂದ ನಿವೃತ್ತಿ ಹೋಗ್ತೀನಿ. ಈಗಾಗಲೇ ಏನಾದರೂ ಸೇವೆ ನಂತರ ಮಾಡೋರಿದ್ದರೆ ಸೇವೆ ನಂತರ ಇನ್ನು ಮುಂದೆ ಮತ್ತು ಏನಾದರೂ ಒಂದು ಸ್ವಲ್ಪ ಇಂಥ ಮಕ್ಕಳಿಗೆ ನಮ್ಮೂರಲ್ಲಿ ನಾನು ಕಲಿತ ಶಾಲೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಸಹಾಯವನ್ನು ಮಾಡಬೇಕಂತೇಳಿ ನನ್ನ ಯೋಚನೆ. ಅದನ್ನು ಹಂಗೆ ಮುಂದುವರ್ಸ್ಕೊತ ಹೋಗ್ತೀನಿ ಅಂತೇಳಿ ನನಗೆ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಕ್ಲಾಸ್ ಇದು? 7th ಕನ್ನಡ ಮೀಡಿಯಮ್, ಹೌದಲ್ಲ? ಎಸ್. ಒಬ್ಬರು ಯಾರಾದರೂ ಶಾಲೆ ಹೆಸರು ಹೇಳಿ. ನಿಮ್ಮ ಶಾಲೆ ಹೆಸರು ಹೇಳಿ ಕನ್ನಡ. ಸ್ವಲ್ಪ ಜೋರಾಗಿ. ಗೌರ್ಮೆಂಟ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್. ಎಸ್. BK ಕಂಗ್ರಾಳಿ ಎಲ್ಲ ಹೇಳಬೇಕು. BK ಕಂಗ್ರಾಳಿ. ಎಸ್. ಜೋರಾಗಿ ಯಾರು ಹೇಳ್ತಿರೋ? ನೀನೊಬ್ರು ಯಾರು ಹೇಳಿ? ಹಾಂ, ಸ್ವಲ್ಪ ಜೋರಾಗಿ ಹೇಳ್ಬೇಕು. KHPS ಕಂಗ್ರಾಳಿ BK. ಎಸ್. ನಿನ್ನ ಯಾವ ಕ್ಲಾಸು? 7th ಕ್ಲಾಸ್. ಮೀಡಿಯಮ್? 7th ಕನ್ನಡ ಮೀಡಿಯಮ್ ಕ್ಲಾಸ್. ಎಸ್. ನಾನು ನಿಮಗೆ ವೇದಿಕ್ ಮ್ಯಾಥ್ಸ ಮತ್ತು ಸ್ಟಡಿ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿಕೊಟ್ಟೆ. ಹೇಗೆ ಅನ್ನಿಸ್ತದು? ತುಂಬ ಚೆನ್ನಾಗಿ ಅನಿಸ್ತು. ಹೌದಲ್ಲ? ಎಸ್ ಎಸ್, ಅಡ್ಡೆ ಇಲ್ಲ. ಥ್ಯಾಂಕ್ ಯು. ನಿನಗೆ ಹೇಗೆ ಅನ್ನಿಸ್ತು? ಸ್ಟಡೀಸ್ ಎಲ್ಲ ಟೆಕ್ನಿಕ್ಸ್ ಎಲ್ಲ ಕೊಟ್ಟೆ. ಜೋರಾಗಿ ಹೇಳಬೇಕು. ಹಾಂ, ಚಲೋ ಅನಿಸ್ತು. ಎಸ್, ಅಡ್ಡೆ ಇಲ್ಲ. ಈಗ ಬನ್ನಿರಿ, ಒಂದು ನಿಮಿಷ ಇಲ್ಲಿ ನೀನು ಇದನ್ನು ವಿಡಿಯೋ ಮಾಡಿ ಅಂತೆ. ಎಸ್, ಇಲ್ಲಿ ಸರ್ ಅವ್ರ ಅನಿಸಿಕೆ ಕೇಳೋಣ. ಎಸ್. ಈಗ ಸರ್ ಅವರು ಈಗ ಸ್ವಲ್ಪ ಎಲ್ಲ ನಾವು ಕವರ್ ಆಗಬೇಕು. 3 ಜನ ಕವರ್ ಆಗಬೇಕು. ಉಳಿದವ್ರು ಕೂತ್ಕೊಳ್ಳೋ. ಸ್ವಲ್ಪ ಮುಂದಕ್ಕೆ ಬನ್ನಿ. ಇಲ್ಲಿ ಸೌಂಡ್ ಕೇಳಿಸ್ಬೇಕು. ಸರ್ ಅವ್ರು ಮಾತಾಡೋದು ಸೌಂಡ್ ಕೇಳಬೇಕು. ಓಕೆ. ಅಲ್ಲಿ ಬ್ಯಾಕ್ ಸೈಡ್ ಹೋಗಿ ಫ್ಯಾನ್ ಬಂದ್ ಮಾಡ್ರು. ಎಸ್, ಕಮಾನ್. ಮಾತಾಡಬಾರ್ದು. ಎಸ್. ನಾನು ಅಂಕುಶ್ ದುರ್ಗಿ ಅಂಥೇಳಿ ಒಂದು ವಿಶೇಷವಾದ ನಮ್ಮ ಬೆಳಗಾಮದ ಔಟ್ಕಟ್ಸ್ ಏರಿಯಾದಲ್ಲಿರುವ BK ಕಂಗ್ರಾಳಿಯ ಗೌರ್ಮೆಂಟ್ ಹೈಯರ್ ಪ್ರೈಮರಿ, ವಿಶೇಷವಾಗಿ ಈ ಒಂದು ಶಾಲೆಯಲ್ಲಿ ನಿಯರ್ಲಿ ಒಂದು 600 ಮಕ್ಕಳು ಇದ್ದಾರೆ. ಬೆಳಗಾಂ ಸಿಟಿ ಅಟ್ಯಾಚ್ ಇದ್ರೂ ಕೂಡ ಒಂದು ದೊಡ್ಡ ಸಂಖ್ಯೆ ನಾವು ಈ ಒಂದು ಶಾಲೆಯಲ್ಲಿ ಕಾಣ್ತಾ ಇದ್ದೀವಿ. ಈ ಕ್ಲಾಸ್ ಇರೋದು 7ನೇ ಕನ್ನಡ ಮೀಡಿಯಮ್ ಮಕ್ಕಳ ಕ್ಲಾಸ್. ಇದು ಗೌರ್ಮೆಂಟ್ ಹೈಯರ್ ಪ್ರೈಮರಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿಶೇಷವಾದ ಶಾಲೆ BK ಕಂಗ್ರಾಳಿ. ಈ ಶಾಲೆಯಲ್ಲಿ ನಾನು ಬೇರೆ ಎಲ್ಲ ಕ್ಲಾಸ್ಗಳಲ್ಲಿ ಮಕ್ಕಳಿಗೆ ಸ್ಟಡಿ ಟೆಕ್ನಿಕ್ಸ್ ಕೊಟ್ಟಾಗ, ವಿಶೇಷವಾಗಿ ವೇದಿಕ್ ಮ್ಯಾಥ್ಸ, ಆಮೇಲೆ ಬೇರೆ ಟೆಕ್ನಿಕ್ಸ್ ಹೇಳಿಕೊಟ್ಟಾಗ, ಮಾಹಿತಿ ಹೇಳಿಕೊಟ್ಟಾಗ ಎಲ್ಲ ಮಕ್ಕಳು ಒಳ್ಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಿಯರ್ಲಿ ಎಲ್ಲ ಮಕ್ಕಳು ಆನ್ಸರ್ ಕೊಟ್ಟಿದ್ದಾರೆ. ಬೇರೆ ಕಡೆಗೆ ಚಿಕ್ಕ ವಿಡಿಯೋ ಮಾಡಿದ್ದೀವಿ. ಇದು ಕೂಡ ಒಂದು 7ನೇ ಕ್ಲಾಸ್ನಲ್ಲಿ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀವಿ. ಆಲ್ರೆಡಿ ಲೆಕ್ಚರ್ ಮುಗಿದಿದೆ. ನಮ್ಮ ಗುರುಗಳು 7ನೇ ಕ್ಲಾಸದ ಗುರುಗಳು, ಅವರ ಅನಿಸಿಕೆ ಏನಿದೆ ಕೇಳೋಣ. ಬನ್ನಿ ನೋಡೋಣ. ಎಸ್, ಕಮಾನ್ ಸರ್, ಪ್ಲೀಸ್. ತಾವು ಒಂದಿಟ್ಟ ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ರಿಕ್ವೆಸ್ಟ್ ಇದೆ ಸರ್. ಎಸ್. ನೋಡ್ರಿ, ಇವತ್ತಿನ ದಿವಸ ಅಂಕುಶ್ ದುರ್ಗಿ ಅನ್ನೋರು ನಮ್ಮ ಶಾಲೆಗೆ ಭೇಟಿ ನೀಡಿದ್ದು. ಇವರು ಸಾಕಷ್ಟು ಇದಕ್ಕಾಗಲೇ ಓದಿದ್ದಾರೆ, ಇನ್ನೂ ಓದ್ತಾ ಇದ್ದಾರೆ. ಅಂದರೆ PhD ಹಲವಾರು ಭಾಷೆಗಳಲ್ಲಿ ಮುಗಿಸ್ತಾ ಇದ್ದಾರೆ. ಇನ್ನು ಅವ್ರ ಕಡೆ ಒಂದು ಕಲೆ, ಆ ಕಲೆಯನ್ನು ಎಲ್ಲ ಮಕ್ಕಳಿಗೆ ದೊರೆಯಬೇಕು. ಇನ್ನು ಇದೇ ರೀತಿ ಬರೀ ನಮ್ಮ ಶಾಲೆಯಲ್ಲಿ ಅಷ್ಟೇ ಅಲ್ಲ,
3-4 ರಾಜ್ಯಗಳಲ್ಲಿ ಎಲ್ಲ ರಾಜ್ಯದ ಭಾಷೆಗಳನ್ನು ಅವ್ರು ಏನು ಮಾಡ್ತಾರೋ ಈ ಒಂದು ಧ್ಯಾನವನ್ನು ನೀಡಲಿಕ್ಕೆ ಅವ್ರದ್ದು ಬಹಳಷ್ಟು ಸಹಾಯವಾಗಿದೆ. ಆದ್ದರಿಂದ ಅವರು ಇವತ್ತಿನ ದಿನ ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಮಕ್ಕಳಿಗೆ ಕೆಲವೊಂದು ಮ್ಯಾಜಿಕ್ ಭಾಷೆಯಲ್ಲಿ ಆಗಲಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಆಗಲಿ ಅಥವಾ ಗಣಿತದಲ್ಲಾಗಲಿ ಯಾವ ರೀತಿ ನಾವು ಗಣಿತಗಳನ್ನು ಕ್ವಿಕ್ಕಾಗಿ ಅಂದ್ರೆ ನಾವು ಬರೆಯುವುದಕ್ಕಿಂತ ಬರೀ ಬಾಯ್ಲೆಕ್ಕವನ್ನು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ದಿನ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಒಂದು 2 ಮಾತುಗಳನ್ನು ಕಟ್ ಮಾಡಿ